7ನೇ ದಿನ ಪಾದಯಾತ್ರೆ ಮುಂದುವರಿತಾ ಇದೆ ಅದ್ದೂರಿಯಾಗಿ ನೋಡ್ತಾ ಇದೀವಿ. ಸಾಕಷ್ಟು ಮಂದಿ ಇವತ್ತು ಕಾರ್ಯಕರ್ತರು ನೇರವಾಗಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಖುದ್ದು ಮಾಜಿ ಉಪಮುಖ್ಯಮಂತ್ರಿಗಳು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಹಾಲಿ ಬಿಜೆಪಿ ಶಾಸಕರ ಎನ್ ಅಶ್ವಥ್ ನಾರಾಯಣ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಶ್ವಥ್ ನಾರಾಯಣ್ ಅವರೇ, 7ನೇ ದಿನದ ಪಾದಯಾತ್ರೆ ಹೇಗೆ ಅನ್ನಿಸ್ತಾ ಇದೆ? ಕೈ ಕಾಲು ಬೆನ್ನು ನೋವು? ನಿಜಕ್ಕೂ ಬಹಳ ಸಂತೋಷ ಮತ್ತು ಹೆಮ್ಮೆ. ಒಂದು ಒಳ್ಳೆ ಉದ್ದೇಶಕ್ಕಾಗಿ ಒಂದು ಬಹಳ ಬಲವಾಗಿ ಸ್ಪಷ್ಟವಾದಂಥ ಒಂದು ಸಂದೇಶ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಈ ಭ್ರಷ್ಟ ಕಾಂಗ್ರೆಸ್ಸಿನ ನಾಯಕರಿಗೆ, ಈ ಭ್ರಷ್ಟ ಮುಖ್ಯಮಂತ್ರಿಗೆ ಬಲವಾದ ಸಂದೇಶವನ್ನು ಕೊಡುವಂಥ ಈ ಒಂದು ಸತ್ಕಾರ್ಯದಲ್ಲಿ, ಈ ಪಾದಯಾತ್ರೆಯಲ್ಲಿ ಭಾಗವಹಿಸುವಂಥ ಪುಣ್ಯವಾಗಿದೆ. ಇವತ್ತು ಬಲವಾಗಿ ನಾಡನ್ನ ರಕ್ಷಣೆ ಮಾಡಬೇಕಾಗಿದೆ. ಈ ಕರ್ತವ್ಯದಲ್ಲಿ ನಾವೆಲ್ಲರೂ ನಾಡಿನ ಜನರು, ಅದರಲ್ಲಿ ನಾನು ಒಬ್ಬ, ಈ ಭಾಗವಹಿಸುವಂಥ ಅವಕಾಶವಾಗಿ ಇವತ್ತು ನಾಡಿನ ರಕ್ಷಣೆಗಾಗಿ ಈ ಪಾದಯಾತ್ರೆ ಆಗಿರುವಂಥದ್ದು ನಮಗೆಲ್ಲ ಹೆಮ್ಮೆ ಮತ್ತು ನಾಡಿನ ರಕ್ಷಣೆ ಆಗಬೇಕು. ಸರ್, ನಿಮ್ಗೆ ಗೊತ್ತಿದೆ ಈಗಾಗಲೇ ನಾಳೆ ಸಮಾರೋಪ ಇದೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆದು. ಆದ್ರೆ ಕಾಂಗ್ರೆಸ್ ಅವರು ಜನಾಂದೋಲನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಜನಾಂದೋಲನ ಜನ ಇವ್ರಿಗೆ ಅಧಿಕಾರ ಕೊಟ್ಟಿದ್ರು. ಒಳ್ಳೆ ರೀತಿ ಆಡಳಿತವನ್ನು ಮಾಡಿ, ಜನರ ರಕ್ಷಣೆ ಮಾಡಿ, ಒಳ್ಳೆ ಆಡಳಿತ ಕೊಟ್ಟು ಅವರ ಶ್ರೇಯಾಭಿವೃದ್ಧಿ, ಅವರ ಅಭಿವೃದ್ಧಿ ಆಗಲಿಕ್ಕೆ ಒಂದು ಬಲವಾಗಿ ಕಾರ್ಯವನ್ನು ಮಾಡಲಿಕ್ಕೆ. ಆದರೆ ಇದನ್ನೆಲ್ಲ ಬಿಟ್ಟು ಬರೀ ಈ ಭ್ರಷ್ಟಾಚಾರವನ್ನ ಸಮರ್ಥನೆಯನ್ನು ಮಾಡಿಕೊಳ್ಳಿಕ್ಕೆ ಈ ಜನಾಂದೋಲನ ಕಾರ್ಯಕ್ರಮದಲ್ಲಿ ಈ ಕಾಂಗ್ರೆಸ್ ನಾಯಕರು ಪ್ರಯತ್ನ ಮಾಡ್ತಿರೋದು ನಿಜಕ್ಕೂ ಖಂಡನೀಯ. ನಿಜಕ್ಕೂ ನಾಡಿಗೆ ಮತ್ತು ಅವರ ಪಕ್ಷಕ್ಕೆ ನಾಚಿಕೆಗಿಡಿನ ಒಂದು ಸಮಾವೇಶ, ಜನಾಂದೋಲನ. ಅದಕ್ಕೂ ಹೆಸರೇನು? ಸತ್ಯಮೇವೇ ಜಯತೆ. ಏನ್ ಹೆಸರು ಕೊಟ್ಕೊಂಡಾರೆ, ಸತ್ಯಮೇವ ಜಯತೆ ಅನ್ನೋದಕ್ಕೆ ತದ್ವಿರುದ್ಧವಾಗಿ ಈ ಕಾರ್ಯಕ್ರಮ ಇವತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದವರು ಮಾಡ್ತಿದ್ದಾರೆ. ಸರ್, ನನ್ನ ಕಡೆ ಪ್ರಶ್ನೆ, ನಾಳೆ ಸಮಾರೋಪ ಹೇಗಿರುತ್ತೆ ವೇದಿಕೆ? ಈಗ 7 ದಿನಗಳ ಒಂದು ಆಕ್ರೋಶ, ಸಿಎಂ ಮಾಡಿರುವಂತಹ ಹಗರಣವನ್ನ ಖಂಡಿಸ್ಲಿಕ್ಕೆ ಬಿಜೆಪಿ ನಾಯಕರು ನಾಳೆಯ ಒಂದು ತಯಾರಿ ಸಿದ್ಧತೆ ಬಗ್ಗೆ ನೋಡಿ, ಒಂದು ಬಹಳ ಬಲವಾಗಿ ನಮ್ಮ ಸಮಾಜದಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ, ಭ್ರಷ್ಟಾಚಾರಕ್ಕೆ ಸ್ಥಾನ ಇಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನದ ಒಂದು ಸತ್ಯದ ಉದ್ದೇಶವಾಗಿದೆ. ಹಾಗಾಗಿ ನಾಳೆ ನಡೆಯುವಂತ ಒಂದು ಸಮಾವೇಶದಲ್ಲಿ ಇಡೀ ಸಮಾಜಕ್ಕೆ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ, ವಿಶೇಷವಾಗಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ವರಿಷ್ಠರಾಗಿರುವಂಥ ರಾಹುಲ್ ಗಾಂಧಿ ಅವರಿಗೆ, ಈ ರೀತಿ ನಿಮ್ಮ ಭ್ರಷ್ಟಾಚಾರ ಸಹಿಸೋ ಪ್ರಶ್ನೆ ಇಲ್ಲ, ನಿಮ್ಮ ಮೇಲೆ ಜನ ಆಕ್ರೋಶ ಇದೆ, ನೀವು ಸರಿ ಮಾಡ್ಕೊಳ್ಳಿ, ತಕ್ಷಣ ಕ್ರಮ ವಹಿಸಿ ಮುಖ್ಯಮಂತ್ರಿಗಳನ್ನ ವಜಾಗೊಳಿಸಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಅಶ್ವಥ್ ನಾರಾಯಣ್ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಶ್ರೀರಂಗಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.